ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ಶಿವಮೊಗ್ಗದ ವಾದಿ ಯೆಹೂದ ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯಗಳ ತೀವ್ರ ಅಭಾವ. ಕೆಸರು ಗದ್ದೆಯಂತಾದ ರಸ್ತೆಗಳು, ದಿನನಿತ್ಯ ನರಕಯಾತನೆ. ಕಾಣೆಯಾದ ಕಾರ್ಪೊರೇಟರ್ಸ್, ಕಣ್ಣು ಮುಚ್ಚಿಕೊಂಡು ನಿರ್ಲಕ್ಷ್ಯ ವಹಿಸುತ್ತಿರುವ ಮಹಾನಗರ ಪಾಲಿಕೆ. ಸ್ಥಳಕ್ಕೆ ಎಸ್ಡಿಪಿಐ ಪಕ್ಷದ ಜಿಲ್ಲಾ ಸಮಿತಿ ಭೇಟಿ, ಸರ್ವೆ. ನಮಸ್ಕಾರ. ಇಂದಿನ ಇನ್ಸೈಟ್ ಎಡಿಟರ್ ಸ್ಪೆಷಲ್ ವಿಶೇಷ ಸಂಚಿಕೆಗೆ ಸ್ವಾಗತ. ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮದಾರಿಪಾಳ್ಯ ವಾರ್ಡ್ ಸಂಖ್ಯೆ 34ರ ವಾದಿ ಯೆಹೂದ ಬಡಾವಣೆಯಲ್ಲಿ ನಾಗರಿಕರು ಕನಿಷ್ಠ ಮೂಲಭೂತ ಸೌಕರ್ಯಗಳು ಇಲ್ಲದೆ ಕಷ್ಟಕರ ಪರಿಸ್ಥಿತಿಯಲ್ಲಿ ಜೀವಿಸುವಂತಾಗಿದೆ. ಸ್ವಲ್ಪ ಮಳೆ ಬಂದರೆ ಸಾಕು, ಇಲ್ಲಿನ ರಸ್ತೆಗಳು ಸಂಪೂರ್ಣವಾಗಿ ಕೆಸರು ಗದ್ದೆಯಂತಾಗುತ್ತಿದ್ದು, ಶಾಲೆ ಕಾಲೇಜಿಗೆ ತೆರಳುವ ವಿದ್ಯಾರ್ಥಿಗಳು, ದಿನಗೂಲಿ ಕಾರ್ಮಿಕರು ಹಾಗೂ ಸಾರ್ವಜನಿಕರು ಪ್ರತಿನಿತ್ಯ ಸಂಚರಿಸಲು ಪರದಾಡುವಂತಾಗಿದೆ. ಹೆಸರಿಗಷ್ಟೇ ಇದು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರಿದೆ. ಆದರೆ ಅಲ್ಪಸಂಖ್ಯಾತ ಸಮುದಾಯವೇ ಹೆಚ್ಚಾಗಿ ವಾಸಿಸುವ ಈ ಬಡಾವಣೆ ವರ್ಷಗಳು ಕಳೆದರೂ ಯಾವೊಬ್ಬ ಅಧಿಕಾರಿಯಾಗಲಿ ಅಥವಾ ಜನಪ್ರತಿನಿಧಿಯಾಗಲಿ ಗಮನ ಹರಿಸಿಲ್ಲ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ವರ್ಷಗಳು ಕಳೆದರೂ ಯಾರು ಕೇಳುವವರಿಲ್ಲ, ಮಾತನಾಡುವವರಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಡಾವಣೆಯಲ್ಲಿ ಮನುಷ್ಯರೇ ಜೀವಿಸುತ್ತಿರುವುದು ಎಂಬ ಕನಿಷ್ಠ ಸೌಜನ್ಯ ಕೂಡ ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಇಲ್ಲವೇ? ಚುನಾವಣೆ ಬಂದಾಗ ಮಾತ್ರ ಮನೆಬಾಗಿಲಿಗೆ ಬಂದು ಮತಯಾಚನೆ ಮಾಡುವ ನಾಯಕರು, ಅಧಿಕಾರ ಸಿಕ್ಕ ನಂತರ ಬಡಾವಣೆಯತ್ತ ಮುಖ ಮಾಡಿಯೂ ನೋಡುತ್ತಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕೆಲ ನಾಯಕರು ಬರಲು ಪ್ರಯತ್ನಿಸಿದರೆ ಅವರಿಗೆ ನಾವೇ ಇಲ್ಲಿ ಎಲ್ಲ ಎಂದು ಗೂಬೆ ಕೂರಿಸಿ ತನ್ನ ದಳ್ಳಾಳಿತನ ತೋರಿಸಿ, ಅವರಿಗೆ ಬರುವ ಮುಂಚೆಯೇ ವಾಪಸ್ ಕಳುಹಿಸುವ ಸೋ ಕಾಲ್ಡ್ ಲೀಡರ್ಸ್. ಬೇಜಾರಾಗತ್ತೆ ಕಣ್ರಿ. ನೋಡಿ ಎಷ್ಟು ಕೆಸರಿದೆ ಇಲ್ಲಿ, ಮನುಷ್ಯರು ಓಡಾಡಲು ಸಾಧ್ಯನಾ ಹೇಳಿ? ವೋಟ್ ತಗೊಂಡು ಗೆದ್ದು ಅಧಿಕಾರ ಅನುಭವಿಸಿದವರೇ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಯಾವ ಮುಖ ತಗೊಂಡಿ ಮತದಾರರ ಮುಂದೆ ಹೋಗ್ತೀರಾ? ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಈ ವಾರ್ಡ್ನ 34ಕ್ಕೆ ನೇಮಿಸಿಲ್ಲವೇ? ಅಥವಾ ಈ ಬಡಾವಣೆ ಕೂಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುತ್ತದೆ, ಇಲ್ಲಿಯೂ ಮನುಷ್ಯರೇ ಜೀವಿಸುತ್ತಾರೆ ಎಂದು ಮಹಾನಗರ ಪಾಲಿಕೆಗೆ ಗೊತ್ತಿಲ್ಲವೇ? ಅಬ್ಬಾಬಾಬಾ, ಏನು ನಿರ್ಲಕ್ಷ್ಯ ರೀ ಇದು, ಹಗಲು ದರೋಡೆ ರೀ ಇದು. ವಾದಿ ಯೆಹೂದ ಬಡಾವಣೆಯ ಈ ದುಸ್ಥಿತಿಯನ್ನು ಗಮನಿಸಿದ ಎಸ್ಡಿಪಿಐ ಪಕ್ಷದ ಜಿಲ್ಲಾ ಸಮಿತಿಯ ನಿಯೋಗವು ಸ್ಥಳಕ್ಕೆ ಭೇಟಿ ನೀಡಿ ಸಮಗ್ರ ಪರಿಶೀಲನೆ ನಡೆಸಿದೆ. ये हमारा सेकेंड में लगा ये ನಿವಾಸಿಗಳನ್ನು ಭೇಟಿಯಾಗಿ ಅವರ ಕುಂದುಕೊರತೆಗಳನ್ನು ಆಲಿಸಿರುವ ನಿಯೋಗ ಅಗತ್ಯ ಮಾಹಿತಿ ಹಾಗೂ ದೂರುಗಳನ್ನು ಕಲೆ ಹಾಕಿದೆ. ಈ ಕುರಿತು ಸ್ಥಳಕ್ಕೆ ಭೇಟಿ ನೀಡಿದ ಎಸ್ಡಿಪಿಐ ಮುಖಂಡರು ನೀಡಿರುವ ಪ್ರತಿಕ್ರಿಯೆ ಇಲ್ಲಿದೆ ನೋಡಿ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿ ಶಿವಮೊಗ್ಗ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ನಾವು ವಾರ್ಡ್ ನಂಬರ್ 34 ಮದಾರಿಪಾಳ್ಯ ವಾರ್ಡಿನ ವಾದಿ ಯೆಹೂದ ಬಡಾವಣೆಯಲ್ಲಿ ಏನು ಭಾಳ ಕೆಸರಿನ ಗದ್ದೆಯಂತೆ ರೋಡ್ಗಳು ಆಗಿದ್ದಾವೆ, ಇಲ್ಲಿ ಜನಜೀವನ ಭಾಳ ಕಷ್ಟದಲ್ಲಿ ನಡೀತಾ ಇದೆ. ಆ ಸರ್ವೆಯನ್ನು ಮಾಡೋಣ ಅಂಥೇಳಿ ಇವತ್ತು ನಾವು ಸರ್ವೆ ಮಾಡಬೇಕಾದ್ರೆ ಭಾಳ ನಮಗೆ ನೋವಾಯಿತು. ಯಾಕಂತ ಹೇಳಿದರೆ, ಒಂದು ಅಲ್ಪಸಂಖ್ಯಾತ ಹೆಚ್ಚಿರುವಂತಹ ಒಂದು ಬಡಾವಣೆಗಳಿಗೆ ಇಂತಹ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಗಿರುವಂತಹ ಒಂದು ವಾದಿ ಯೆಹೂದ ಇದೆ. ಅದಕ್ಕೆ ಮೂಲಭೂತ ಸೌಕರ್ಯ ಇಲ್ಲ, ರೋಡ್ಗಳು ಸರಿ ಇಲ್ಲ, ಚರಂಡಿ ವ್ಯವಸ್ಥೆ ಸರಿ ಇಲ್ಲ. ಬೇರೆ ಬೇರೆ ಬೀದಿಗಳಿಂದ ಹಾದು ಚರಂಡಿ ನೀರು ಬೇರೆ ಬೀದಿಗೆ ಬರ್ತಾ ಇದೆ. ಇಂತಹ ಭಾಳಷ್ಟು ಇಲ್ಲಿ ನಮಗೆ ಸಮಸ್ಯೆಗಳು ಕಾಣಲಿಕ್ಕೆ ಸಿಕ್ತು. ಸೊಳ್ಳೆ ಕಾಟ ಇದೆ. ಇಲ್ಲಿ ಕಸ ಕೊಂಡೊಯ್ಯುವಂತಹ ಮಹಾನಗರ ಪಾಲಿಕೆಯ ಗಂಟೆ ಗಾಡಿಯು ಕೂಡ ಬರ್ತಾ ಇಲ್ಲ ಅಂತ ಹೇಳಿ ಭಾಳಷ್ಟು ಇಲ್ಲಿ ಕಂಪ್ಲೇಂಟ್ ಕೂಡ ಸಿಕ್ತು ನಮಗೆ. ಅದೇ ರೀತಿ ನೀರಿನ ವ್ಯವಸ್ಥೆ ಇಲ್ಲಿ ಜಾಸ್ತಿ ಕುಡಿಯುವ ನೀರು ಬಿಡ್ತಾ ಇಲ್ಲ ಅಂಥೇಳಿ ನಮಗೆ ಭಾಳಷ್ಟು ಕಂಪ್ಲೇಂಟ್ಗಳು ಜನರು ನಮ್ಮ ಮುಂದೆ ಇಟ್ಟರು. ಯಾಕಂತ ಹೇಳಿದರೆ
ಈ ಬಡಾವಣೆಯ ಪಕ್ಕದಲ್ಲೇ ಇರುವಂತಹ ಪಂಪ್ ಹೌಸ್ ಏನು ನಮ್ಮ ನದಿಯ ನೀರನ್ನು ತಗೊಂಡು ಶುದ್ಧೀಕರಣ ಮಾಡಿ ಕುಡಿಯೋ ನೀರು ಇಡೀ ನಗರಕ್ಕೆ ಸರಬರಾಜು ಮಾಡುವಂಥ ವ್ಯವಸ್ಥೆ ಇದೆ. ಈ ಬಡಾವಣೆಯ ಹಿಂದ್ಗಡೆ ಇರುವಂತಹ ಪಂಪ್ ಹೌಸ್ ಇದನ್ನು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿದರೆ ಇಲ್ಲಿ ಇದು ಭಾಳ ಖಂಡನೀಯ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಶಿವಮೊಗ್ಗ ಜಿಲ್ಲಾ ಸಮಿತಿ ವತಿಯಿಂದ ನಾವೊಂದು ನಿಯೋಗ ಮಹಾನಗರ ಪಾಲಿಕೆಯ ಕಮಿಷನರ್ಗೆ ಭೇಟಿ ಮಾಡಿ ಈ ಸಮಸ್ಯೆ ಬಗ್ಗೆ ನಾವು ಮಾತಾಡುತ್ತಿದ್ದೇವೆ. ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.